ಎಲ್ಲ ಸಮಾಜದವರು ಒಗ್ಗಟ್ಟಾಗಿ ಕಾರ್ಯಕ್ರಮ ಆಯೋಜಿಸಿರುವುದರಿಂದ ಸಮಾಜದಲ್ಲಿ ಒಗ್ಗಟ್ಟು ಮೂಡಲಿದೆ ಎಂದು ಶ್ರೀ ಆದಿಚುಂಚನಗಿರಿ ಮಿರ್ಜಾನ್ ಶಾಖಾ ಮಠಾಧೀಶ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ನುಡಿದರು. ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ನ ಸಭಾಭವನದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹಿಂದುಳಿದ ವರ್ಗಗಳ ವೇದಿಕೆ ಹಾಗೂ ಕೆಂಪೇಗೌಡ ಅಭಿಮಾನಿ ಬಳಗದ ಜಂಟಿ ಆಶ್ರಯದಲ್ಲಿ ಹಮ್ಮಿಕೊಂಡ ನಾಡಪ್ರಭು ಕೆಂಪೇಗೌಡ ಅವರ ಜಯಂತ್ಯೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಶ್ರೀಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ನಾಡಪ್ರಭು ಕೆಂಪೇಗೌಡರ ಆದರ್ಶವನ್ನ ನೆನಪು ಮಾಡಿಕೊಳ್ಳುವುದಷ್ಟೇ ಅಲ್ಲ, ಅದನ್ನು ಪಾಲಿಸಬೇಕು. ಕೆಂಪೇಗೌಡರು, ನಾರಾಯಣ ಗುರುಗಳು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಇತರೆ ಎಲ್ಲ ಮಹನೀಯರ ಆಶಯ ಎಲ್ಲ ಸಮಾಜದವರು ಒಗ್ಗಟ್ಟಾಗಿ ಅಭಿವೃದ್ಧಿಯಾಗಬೇಕು ಎನ್ನುವುದಾಗಿತ್ತು. ಆದರೆ ಕಾಲಕ್ರಮೇಣ ಅನುಯಾಯಿಗಳು ಒಂದು ಸಮಾಜಕ್ಕೆ ಸೀಮಿತ ಮಾಡುತ್ತಾ ಹೋಗುತ್ತಾರೆ. ಹೊನ್ನಾವರದಲ್ಲಿ ಎಲ್ಲ ಸಮಾಜದವರು ಸೇರಿ ಆಚರಿಸಿರುವುದು ವಿಶೇಷ ಎಂದು ನುಡಿದರು. ಮಾತಾಡ್ತಾ ಹೇಳ್ತಿದ್ರು, ಕೆಂಪೇಗೌಡರು ತಮಿಳುನಾಡಿನ ಕಂಚಿಯಿಂದ ಬಂದಂತವರು ಅಂತ. ಆಗ ನಿಮಗೆಲ್ಲರಿಗೂ ಸಂಶಯ ಬಂದಿರಬೇಕು, ಆದರೆ ಕೆಂಪೇಗೌಡರು ನಮ್ಮ ಕರ್ನಾಟಕದವರಲ್ವೇ? ನಮ್ಮ ಕರ್ನಾಟಕದ ನಾಡಪ್ರಭುಗಳು ಅಂತ ಕರಿತಾ ಇದ್ದೇವೆ ನಾವು. ಇವರು ತಮಿಳುನಾಡಿಂದ ಬಂದವರ ಅಲ್ವಾ? ನಾವಿಲ್ಲಿ ಬೇರೆ ಜಾತಿಯವನ್ನೇ ನಾವು ಒಪ್ಪುದಿಲ್ಲ. ಒಂದದ ಬೇರೆ ಜಿಲ್ಲೆಯವ, ಬೇರೆ ರಾಜ್ಯದವ ಬಂದು ಹಿಂಗೆ ಆಚರಣೆ ಮಾಡ್ತಾ ಕುಂತಿದೀವಲ್ಲ ಅಂತಂದ್ರೆ ಹೌದು, ಅವ್ರು ಕಂಚಿಯಿಂದ ಬಂದಂಥದ್ದು ನಿಜ. ಅದೊಂದು ವಾದವೂ ಇದೆ. ಅವ್ರು ನಮ್ಮ ಮಣ್ಣಿನ ಮಗನೇ ಅಲ್ಲ, ಕನ್ನಡದ ಮಗನೇ ಅಲ್ಲ, ಮಗು ಅಂದ್ರೆ ಕನ್ನಡ ಮಣ್ಣಿನ ಮಗ ಅಲ್ಲ. ಮತ್ತೆ ನಾವೆಂತ ಆಚರಣೆ ಮಾಡಬೇಕು? ವಾಸ್ತವವಾಗಿ ಅವರು ಹುಟ್ಟಿದ್ದು ಕರ್ನಾಟಕದಲ್ಲೇ. ಅವರ ಪೂರ್ವಜರು ರಣಬೈರೇಗೌಡ ಕಂಚಿಯಿಂದ ಬಂದದ್ದು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷ ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕೆಂಪೇಗೌಡರು, ಅಂಬೇಡ್ಕರರು, ಮಹಾತ್ಮ ಗಾಂಧಿ ಇಂಥ ಮಹಾತ್ಮರೆಲ್ಲ ಎಲ್ಲ ಸಮಾಜಕ್ಕೆ ಸೇರಿದ ಶಕ್ತಿಗಳು. ಎಲ್ಲ ಸಮಾಜದವರು ಸೇರಿ ಅವರ ಜಯಂತ್ಯೋತ್ಸವವನ್ನು ಆಚರಿಸುವಂತಾಗಬೇಕು ಎಂಬ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಸಂಘಟಿಸಿದ್ದೇವೆ ಎಂದರು. ಬರೀ ಕೇವಲ ತಮ್ಮ ಸಮಾಜ ಒಂದೇ ಅಲ್ಲ, ಎಲ್ಲರನ್ನೂ ಒಟ್ಟುಗೂಡಿಸಿ ಹೋಗಬೇಕು ಅನ್ನುವ ಮಠದ ಉದ್ದೇಶ. ಅದೇ ರೀತಿ ನಮಗೂ ಸಹ ಕೆಂಪೇಗೌಡ ಜಯಂತಿ ಆಗಲಿ ಮತ್ತೊಂದಾಗಲಿ ನಾವು ಎಲ್ಲರೂ ಸೇರಿ ಮಾಡಬೇಕು. ನಾನೊಬ್ಬ ವಕೀಲ, ನನಗೆ ಸನತ್ ತಗೊಳ್ಳುವಾಗ ಕೇವಲ ನಮ್ಮ ಜಾತಿ ಕೇಸ್ ತಗೊಳ್ಳೋದು ಕೊಟ್ಟಿದ್ದಲ್ಲ. ಸನದನ್ನು ಸಂವಿಧಾನದಲ್ಲಿ ಅಂಬೇಡ್ಕರ್ ಮಾಡುವಾಗ ಯಾರೇ ಬಂದ್ರು ತಗೊಳ್ಬೇಕು, ಯಾವುದೇ ಜಾತಿಯವರು ತಗೊಳ್ಬೇಕು, ಯಾರು ಫಸ್ಟ್ ಬರ್ತಾರೆ ಅವ್ರು ನನ್ನ ಇದರಲ್ಲಿ ಮಾಡ್ಬೇಕಂತ ಸನತ್ ಕೊಟ್ಟಿದ್ದಾರೆ. ಅದೇ ಭಾವನೆ ನನಗೂ ಇದೆ. ನಾನು ಇಲ್ಲಿ ವಕೀಲಾಗಿ ಇಲ್ಲಿ ಬೆಳೆದು ನಿಂತಿದ್ದೇನೆ. ನನಗೆ ಕೇವಲ ನಮ್ಮ ಜಾತಿಯವರು ನಿಂತಿದ್ದಲ್ಲ, ಎಲ್ಲಾ ಜಾತಿಯವರು, ಯಾರು ನನ್ನ ಜಾತಿ ನೋಡಿ ಬಂದವರಲ್ಲ, ಎಲ್ಲಾ ಜಾತಿಯವರು. ಈಗ ವಸಂತಗೌಡ ಆಗಲಿ, ನಾನು ಫಸ್ಟ್ ಸ್ಟಾರ್ಟಿಂಗ್ ಇಂದ ನನ್ನ ಜೊತೆಗೆ ಯಾವುದೇ ಕೇಸ್ ಇರಲಿ, ಅವ್ರು ಎಷ್ಟೋ ಜನರು ಬೇರೆ ಬೇರೆ ಜಾತಿಯವರು ವಕೀಲರು ಇರ್ತಾರೆ, ಅವರೆಲ್ಲರನ್ನೂ ಬಿಟ್ಟು ನನ್ನ ಹತ್ರ ನನ್ಗೆ ತಂದು ಕೊಟ್ಟಿದ್ದೆ. ಅಂದ್ರೆ ಅದೊಂದು ನಂಬಿಕೆ, ವಿಶ್ವಾಸ. ಎಲ್ಲಾ ಸಮಾಜದಿಂದ ನಾನು ಇಲ್ಲಿ ಬೆಳೆದು ನಿಂತಿದ್ದೇನೆ. ನಮ್ಮ ಕುಟುಂಬನೂ ಅಷ್ಟೇ. ನಮಗೂ ನನ್ನ ತಂದೆಯವರು ಸಹ ರಾಜಕೀಯದಲ್ಲಿ. ಉತ್ಥಾನದ ಜಿಲ್ಲಾಧ್ಯಕ್ಷ ಸತ್ಯಾನಂದ ಪಟ್ಕರ್ ಮಾತನಾಡಿ, ಎಲ್ಲಾ ಸಮಾಜದವರು ಸೇರಿದರೆ ಮಾತ್ರ ಊರು ಬೆಳೆಯುತ್ತದೆ ಎಂದರು. ನಿವೃತ್ತ ಉಪನ್ಯಾಸಕ ಡಾಕ್ಟರ್ ಜಿಪಿ ಪಾಟಣ್ಕರ್ ಮಾತನಾಡಿ, ಕಾರ್ಯಕ್ರಮಗಳಿಂದ ಸಮಾಜದಲ್ಲಿ ಬದಲಾವಣೆ ಆದಾಗ ಮಾತ್ರ ಅರ್ಥಪೂರ್ಣವಾಗುವುದು ಎಂದರು. ಮಂಗಳೂರು ವಿಶ್ವವಿದ್ಯಾಲಯದ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಗಣಪತಿ ಗೌಡ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪೊಲೀಸ್ ಅಧಿಕಾರಿ ಮಂಜುನಾಥ್ ಗೌಡ, ಯಕ್ಷಗಾನ ಕಲಾವಿದ ಡಾಕ್ಟರ್ ಶಿವಾನಂದ ಹೆಗಡೆ ಕೆರೆಮನೆ, ಯಕ್ಷಗಾನ ಕಲಾವಿದ ಚಂದ್ರಹಾಸ್ ಗೌಡ ಹೊಸಪಟ್ನ, ವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್ ಗೌಡ, ಉಪನ್ಯಾಸಕ ಡಾಕ್ಟರ್ ಸತೀಶ್ ನಾಯಕ್, ಉದ್ಯಮಿ ಜಿಜಿ ಶಂಕರ್, ಡಾಕ್ಟರ್ ಜಿಎಸ್ ಗೌಡ, ಪ್ರಾಧ್ಯಾಪಕ ಆರ್ಪಿ ಮೇಸ್ತಾ, ಕಸಾಪ ತಾಲೂಕು ಅಧ್ಯಕ್ಷ ಎಸ್ಎಚ್ ಗೌಡ, ಎಂಎಸ್ಸಿಯಲ್ಲಿ ಚಿನ್ನದ ಪದಕ ಗಳಿಸಿರುವ ದಿವ್ಯಾ ಜಟ್ಟುಗೌಡ, ಜಾನಪದ ಕಲಾವಿದ ಗಣಪತಿ ಗೌಡ, ಸಾಮಾಜಿಕ ಕಾರ್ಯಕರ್ತ ಅಣ್ಣಪ್ಪ ಗೌಡ ಇವರನ್ನ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ನಿವೃತ್ತ ಮುಖ್ಯಾಧ್ಯಾಪಕ ಎಂಟಿ ಗೌಡ, ನಿವೃತ್ತ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್, ವೈದ್ಯ ಡಾಕ್ಟರ್ ಇಸ್ಮಾಯಿಲ್ ತಲ್ಕರ್ಣಿ, ನಿವೃತ್ತ ಸಿರಸ್ತೆದಾರ್ ಎಂಕೆ ಗೌಡ, ಮೀನುಗಾರರ ಮುಖಂಡ ಉಮೇಶ್ ಮೇಸ್ತಾ, ಕರ್ವೆ ತಾಲೂಕಾಧ್ಯಕ್ಷ ಮಂಜುನಾಥ್ ಗೌಡ, ಕುಂಬ್ರಿ ಮರಾಠಿ ಸಂಘದ ಜಿಲ್ಲಾ ಕಾರ್ಯದರ್ಶಿ ಶಿವಾನಂದ್ ಮರಾಠಿ, ನಿವೃತ್ತ ತಹಶೀಲ್ದಾರ್ ವಿಆರ್ ಗೌಡ, ನಿವೃತ್ತ ಪ್ರಾಧ್ಯಾಪಕ ಜಿಪಿ ಪಾಟಣ್ಕರ್, ಉತ್ಥಾನ ಉತ್ತರ ಕನ್ನಡ ಉಪಾಧ್ಯಕ್ಷ ರಾಮಚಂದ್ರ ಗೌಡ, ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ಅಧ್ಯಕ್ಷ ಮೋಹನ್ ಸಾಲೆಹಿತ್ಲು, ಒಕ್ಕಲಿಗ ಯುವ ವೇದಿಕೆ ಅಧ್ಯಕ್ಷ ವಸಂತ್ ಗೌಡ, ಒಕ್ಕಲಿಗ ಯಕ್ಷಗಾನ ಬಳಗದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಗೌಡ, ಎನ್ಇಎಸ್ ಅಧ್ಯಕ್ಷ ಆರ್ಜಿ ಪೈ ಮಾತನಾಡಿ, ಕೆಂಪೇಗೌಡ ಅಭಿಮಾನಿ ಬಳಗದ ಅಧ್ಯಕ್ಷ ಎಚ್ಎಲ್ ನಗರೆ ಸ್ವಾಗತಿಸಿದ್ರು. ಸುದೀಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದ್ರು. ಅಣ್ಣಪ್ಪ ಗೌಡ ವಂದಿಸಿದ್ರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.